ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗಿಂಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಟೈಮಿಂಗ್ ಎಷ್ಟು 3-3:30 ಆಗಿರ್ಬೋದು ಫ್ರೆಂಡ್ಸ್. ನನಗೂ ಅಷ್ಟು ಏನು ಗೊತ್ತಿಲ್ಲ. ಹೋಗಿ ಬಟ್ಟೆ ತೊಳ್ಕೊಂಬಂದು ಬಿಸಿಲಿಗೆ ಹೋಗಿ ಒಣಗಾಕಿ ಬಂದೀನಿ ರೀ ಟೆರೇಸ್ ಮೇಲೆ. ಹಂಗಾಗಿ ಇವಾಗ ನಾನು ರೊಟ್ಟಿ ಮಾಡ್ಕೊತೀನಿ ರೀ. ಯಾಕಂದ್ರೆ ಸ್ಕೂಲ್ ಡೇ ಫಂಕ್ಷನ್ ಅದ ರೀ ನಮ್ಮ ಮಗಂದು, ಚಿಕ್ಕ ಮಗಂದು. ಹಂಗಾಗಿ ನೋಡೋಣ ಯಾವ ಥರ ಮಾಡ್ತಾರೆ, ಹೆಂಗೆ ಅನ್ನೋದು ಸ್ಕೂಲ್ದು ಅನ್ನೋದು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ರೊಟ್ಟಿ ಮಾಡ್ಕೊತೀನಿ. ಪಟ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿ ನಾವು 6 ಗಂಟೆಗೆ ಅಲ್ಲಿ ಸ್ಕೂಲ್ ಹತ್ರ ಇರಬೇಕು ಫ್ರೆಂಡ್ಸ್. ಹಂಗಾಗಿ ಇವತ್ತಿನ ರೊಟ್ಟಿನ ನಾನು ಇವಾಗ ಸ್ಟಾರ್ಟ್ ಮಾಡಕತ್ತೀನಿ. ಯಾವುದೇ ನಿಮಗೆ ರೆಸಿಪಿ ಏನು ತೋರಿಸಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಇವಾಗ ಡೈಲಿ ಮಾಡ್ತೀನಲ್ಲ ರೊಟ್ಟಿ, ಆ ಥರ ರೊಟ್ಟಿ ಮಾಡ್ಕೊತೀನಿ. ಇವಾಗ ರೊಟ್ಟಿ ಅದು ಮಾಡಿಕೊಂಡು ಕಸದೆಲ್ಲ ಗುಡಿಸಿ 1-2 ಬಾಂಡೆ ತಿಕ್ಕೊಂಡು ರೆಡಿಯಾಗಿ ಹೋಗ್ತೀವಿ. ಅಲ್ಲಿ ಹೋದ ನಂತರ ನಿಮ್ಗೆ ನಾನು ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ. ಯಾರು ಹೊಸಬ್ರು ನೋಡ್ತಾ ಇದ್ದೀರ ಅಂದರೆ ನನ್ನ ವಿಡಿಯೋಕ್ಕೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಯಾರು ಹೊಸಬ್ರು ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಆಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್. ನಾನು ಇದು ಡ್ರೆಸ್ ಮೊನ್ನೆ ತರಿಸಿದ್ನಲ್ಲ, ಅದನ್ನು ಡ್ರೆಸ್ ಹಾಕ್ಕೊಂಡು ಇವಾಗ ದೀಪ ಹಚ್ತೀನಿ ರೀ. ಟೈಮ್ 6 ಗಂಟೆ ಆಗಿದ್ರಿ. ದೀಪ ಹಚ್ಚಿ ಇವಾಗ ಮಕ್ಕಳು ಕೆಳಗಡೆ ಕುಂತಾರೆ ಅಮ್ಮನ ಬಳಿ. ಈಗ ನಮ್ಮ ಮನೆಯವ್ರನ್ನ ಅಲ್ಲೇ ಹೊರಗಡೆ ಇದ್ದಾರೆ. ಹಂಗಾಗಿ ನಾವು ಇಲ್ಲಿಂದ ಹೋಗ್ತೀವಿ ರೀ ಫ್ರೆಂಡ್ಸ. ನೋಡೋಣ ಅಲ್ಲಿ ಯಾವ ಥರ ಪ್ರೋಗ್ರಾಮ್ ನಡೀತದೆ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ. ಇವಾಗ ದೀಪ ಹಚ್ತೀನಿ, ಹಚ್ಬಿಟ್ಟು ಆಮೇಲೆ ಅಲ್ಲೋಗಿ ಸಿಗ್ತೀನಿ ನಿಮ್ಗೆ. ಈಗ ದೀಪ ಹಚ್ಚಿನಿ, ಇನ್ನೇನು ಹೊರಡ್ತೀವಿ ನೋಡಿರಿ. ನಮ್ಮ ಮನೆಯವ್ರನ್ನ ಅಲ್ಲೇ ಯಾರ. ಹಾಗಾಗಿ ನಾನು ಇವಾಗ ಹೋಗ್ತೀನಿ ಅಮ್ಮ ಕರ್ಕೊಂಡು. ಬನ್ನಿರಿ ತೋರಿಸ್ತೀನಿ ಯಾವ ಥರ ನಡೀತದೆ ಅಲ್ಲಿ ಪ್ರೋಗ್ರಾಮ್ ಅನ್ನೋದು ನೋಡ್ಕೊಂಡು ಬರೋಣ. ನೋಡಿರಿ ಇನ್ನೇನು ಸ್ಕೂಲಿಗೆ ಬಂದು ಕುಂತೀವಿ ನೋಡಿರಿ. ಚೇರ್ ಅದೆಲ್ಲ ಹಾಕಿದ್ರು, ಅರೇಂಜ್ ಎಲ್ಲ ಮಾಡಿದರು. ಹಂಗಾಗಿ ಡೆಕೋರೇಷನ್ ಅದೆಲ್ಲನೂ ರೆಡಿ ಮಾಡಿ ಚೇರ್ಗಳೆಲ್ಲ ಹಾಕಿ ಮತ್ತು ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆ ನನ್ನ ದೊಡ್ಡ ಮಗನೂ ಕೂಡ ಐತೆ ವೆಲ್ಕಮ್ ಮಾಡಬೇಕಾದ್ರೆ ಫ್ರೆಂಡ್ಸ್. ಹಾಗೆ ಇನ್ನೇನು ಸ್ಕೂಲು ಪ್ರೆಸಿಡೆಂಟು ಅವರು ವೈಫು ಮತ್ತು ಗೆಸ್ಟ್ಗಳು ಒಂದಿಬ್ಬರು ಬಂದಿದ್ರು ಫ್ರೆಂಡ್ಸ್. ಹಾಗಾಗಿ ಇನ್ನೂ ಕೆಲವರು ಗೆಸ್ಟ್ ಬರಲಿಲ್ಲ. ಹಂಗಾಗಿ ಇವಾಗಿನ್ನೇನು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶಾಲಾ ತೋರಿಸ್ಬಿಟ್ಟು ಪ್ರೆಸಿಡೆಂಟುಗಳಿಗೆ ಶಾಲಾ ತೋರಿಸ್ಬಿಟ್ಟು ಮತ್ತು ಸನ್ಮಾನ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಇನ್ನೇನು ಕೆಲವೇ ನಿಮಿಷದಲ್ಲಿ ಪ್ರೋಗ್ರಾಮ್ ಚಾಲು ಆಗ್ತದೆ. ಮಕ್ಕಳಿಂದ ಕಾರ್ಯಕ್ರಮ. ಹಾಗಾಗಿ ಫಸ್ಟ್ LKG ಮತ್ತು ಆನಂತರ UKG ಈ ಥರ ಚಿಕ್ಕ ಮಕ್ಕಳು ಕೂಡ ಡ್ಯಾನ್ಸ್ಗಳು, ನೃತ್ಯ ಅದು ಮಾಡಿಸ್ತಾಯಿದ್ರು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ವು ಮಕ್ಕಳು. ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ. ನೋಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರಂದ್ರೆ ಪ್ಲೀಸ್ ವಿಡಿಯೋ ನೋಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೆ ವಿಡಿಯೋವನ್ನು ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ವು ಮಕ್ಕಳು. ಹಂಗಾಗಿ ನಾನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೆ ಫ್ರೆಂಡ್ಸ. ಈ ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡೋದನ್ನು ನೋಡ್ತಾಯಿದ್ರೆ ತುಂಬಾ ಖುಷಿ ಆಗುತ್ತೆ, ನೋಡ್ಬೇಕು ಅನ್ನಿಸುತ್ತೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ವು ಮಕ್ಕಳು. ಸ್ವಲ್ಪ ಸ್ಟೇಜ್ ಚಿಕ್ಕದಾಗಿತ್ತು ಫ್ರೆಂಡ್ಸ್. ಹಂಗಾಗಿ ಚೇರುಗಳನ್ನು ಸ್ವಲ್ಪ ಮುಂದ್ಗಡೆ ಹಾಕಿಬಿಟ್ಟಿದ್ರು. ವಿಡಿಯೋ ಮಾಡೋಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೂ ಕೂಡ ನಿಮ್ಗೆ ನಾನು ವಿಡಿಯೋ ಶೇರ್ ಮಾಡ್ಬೇಕಂದ್ಬಿಟ್ಟು ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಕುಂತ್ರೆ ಎಲ್ಲರದ್ದು ಹೆಡ್ ತಲೆಗಳು ಕಾಣಿಸ್ತಾಯಿದ್ವು. ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂದ್ಕೊಂಡೇನಿ ಫ್ರೆಂಡ್ಸ. ಹಾಗೆ ನೋಡ್ತಾ ನನಗೆ ಹಾಗೆ ಕಮೆಂಟ್ಸ್, ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ನನಗೆ ವಿಡಿಯೋದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿ ಫ್ರೆಂಡ್ಸ ಕಮೆಂಟಲ್ಲಿ ನನಗೆ. ಅಲ್ಲೊಬ್ಬರು ಮುಂದೆ ಹೋಗಿ ನಿಂತ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ರು. ಹಂಗಾಗಿ ಅಮ್ಮ ಹತ್ರ ಅವ್ರಿಗೆ ಹೇಳ್ತಾಯಿದ್ರು ಸೈಡ ನಿಂತು ಮಾಡ್ಕೋಬೇಕು, ಮುಂದ್ಗಡೆ ನಮಗೆ ಕಾಣಿಸಂಗಿಲ್ಲ, ಅಲ್ಲಿ ಫುಲ್ ಮುಂದೆ ನಿಂತರೆ ಹೆಂಗೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಮಾತಾಡ್ತಾಯಿದ್ವಿ
ಯಾಕಂದ್ರೆ ನಮಗೆ ಹಿಂದ್ಗಡೆ ಕುಂತವ್ರಿಗೆ ವಿಡಿಯೋ ಮಾಡೋಕ್ಕೆ ತುಂಬಾ ತೊಂದರೆ ಆಗ್ತೈತೆ ಫ್ರೆಂಡ್ಸ್. ಹಂಗಾಗಿ ಮಾತಾಡ್ತಾಯಿದ್ವಿ ಫ್ರೆಂಡ್ಸು. ಮಕ್ಕಳು ಮಾಡ್ತಾ ಇರೋದು ಕಾಣಿಸ್ತಾನೆ ಇರಲಿಲ್ಲ. ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಗೆ ನಾನು ಎಷ್ಟಾಗುತ್ತೆ ಪ್ರಯತ್ನ ಪಡ್ತಾಯಿದ್ದೀನಿ. ಹಾಗೆ ನನಗೆ ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿನಿ. ಖಂಡಿತವಾಗಿ ಮಾಡಿ ಫ್ರೆಂಡ್ಸ್. ಮುಂದಿನ ಭಾಗದಾಗೂ ಕೂಡ ತುಂಬಾ ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ಯಾರ. ಹಂಗಾಗಿ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅಂತ ಇದ್ದೀನಿ ಫ್ರೆಂಡ್ಸ. ಖಂಡಿತವಾಗಿ ಮಿಸ್ ಮಾಡಿದೆ ನನ್ನ ವಿಡಿಯೋ ಕಾಯ್ತಾಯಿರಿ, ನೋಡ್ತೀರಾ ಅಂದ್ಕೊಂಡು ಭರವಸೆನ ಮೇಲೆ ನಾನು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ನಾನು. ಸೆಕೆಂಡ್ನೇ ಭಾಗ ಮಿಸ್ ಮಾಡಿದೆ ನೋಡ್ರಿ ಫ್ರೆಂಡ್ಸ. ಇಲ್ಲಿಗೆ ವಿಡಿಯೋ ಏನು ಮಾಡೋಕತ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ನಿಮಗೆ ಬಾಯ್ ಫ್ರೆಂಡ್ಸ್.